ಇನ್ನು ಸಂಘರ್ಷಕ್ಕೆ ಸಂಘರ್ಷವೇ ಉತ್ತರ ಅನ್ನೋ ರೀತಿಯಲ್ಲಿ ರಾಜ್ಯ ಸರ್ಕಾರ ಈಗ ಸಂಘರ್ಷದ ಹಾದಿಯನ್ನೇ ತುಳಿದಂತೆ ಕಾಣಿಸ್ತಾ ಇದೆ. ಪಶ್ಚಿಮ ಬಂಗಾಳ ಹಾಗೂ ದೆಹಲಿ ಸರ್ಕಾರದ ಮಾದರಿಯಲ್ಲಿ ರಾಜ್ಯ ಸರ್ಕಾರ ಕೂಡ ಸಂಘರ್ಷ ಶುರುವಾದಂತೆ ಕಾಣಿಸ್ತಾ ಇದೆ. ಕೇಂದ್ರ ಸರ್ಕಾರ ಹಾಗೂ ರಾಜಭವನದ ಜೊತೆ ಸಂಘರ್ಷಕ್ಕಿಳಿದ ರಾಜ್ಯ ಸರ್ಕಾರ ಬೇರೆಯದ್ದೇ ಲೆಕ್ಕಾಚಾರದಲ್ಲಿದೆ ಅಂತ ಹೇಳಲಾಗ್ತಾ ಇದೆ. ಒಂದು ಕಡೆ ಸಿಬಿಐ ತನಿಖೆಗೆ ಇದ್ದ ಮುಕ್ತ ಅವಕಾಶಕ್ಕೆ ಸರ್ಕಾರ ಏನೋ ಬ್ರೇಕ್ ಹಾಕಿದೆ. ಈ ಮೂಲಕ ಸಿಬಿಐ ಕೇಂದ್ರ ಸರ್ಕಾರದ ಸೂಚನೆ ಮೇರೆಗೆ ಕಾರ್ಯನಿರ್ವಹಿಸ್ತಾ ಇದೆ ಎಂಬ ತನ್ನ ಆರೋಪಕ್ಕೆ ಸರ್ಕಾರವೇ ಚೆಕ್ಮೇಟ್ ಅನ್ನು ಇಟ್ಟಿದೆ. ರಾಜ್ಯಪಾಲರು ಕೇಳುವ ದಾಖಲೆಗಳಿಗೆ ಸಚಿವ ಸಂಪುಟದ ಅನುಮತಿ ನೀಡುವ ನೇರ ಸವಾಲನ್ನು ರಾಜ್ಯಪಾಲರಿಗೆ ಹಾಕಿದೆ. ಆ ಮೂಲಕ ಕೇಂದ್ರ ಸರ್ಕಾರ ಹಾಗೂ ರಾಜ್ಯಪಾಲರು ಇಬ್ಬರಿಗೂ ಕೂಡ ರಾಜ್ಯ ಸರ್ಕಾರ ಸವಾಲು ಹಾಕಿದೆ. ಯಾವ ರೀತಿ ಅಂದರೆ, ರಾಜ್ಯಪಾಲರು ಈಗ ಕೆಲವೊಂದು ಮಾಹಿತಿಯನ್ನು ಸರ್ಕಾರದಿಂದ ಕೇಳ್ತಾ ಇದ್ರು, ಚೀಫ್ ಸೆಕ್ರೆಟರಿಗೆ ಪತ್ರ ಬರೀತಾ ಇದ್ರು. ಚೀಫ್ ಸೆಕ್ರೆಟರಿ ಆ ಮಾಹಿತಿಯನ್ನು ಒದಗಿಸ್ತಾ ಇದ್ರು. ಇನ್ನು ಮುಂದೆ ಹಂಗೆ ಕೊಡಂಗಿಲ್ಲ. ಕ್ಯಾಬಿನೆಟ್ಗೆ ಬಂದು ಕ್ಯಾಬಿನೆಟ್ ಅಪ್ರೂವ್ ಪಡ್ಕೊಂಡು ಆಮೇಲೆ ರಾಜ್ಯಪಾಲರಿಗೆ ಮಾಹಿತಿ ಹೋಗಬೇಕು. ಇನ್ನು CBIಗೆ ತಾನು ಪರ್ಮಿಷನ್ ಕೊಟ್ಟರೆ ಮಾತ್ರ ತನಿಖೆ ಮಾಡಬೇಕು, ಇಲ್ಲ ಅಂದರೆ ಯಾವ ಪ್ರಕರಣದಲ್ಲೂ ಅವರು ತನಿಖೆ ಮಾಡೋ ಹಾಗಿಲ್ಲ. ಈ ಥರ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯಪಾಲರಿಗೆ ಚೆಕ್ಮೇಟ್ ಇಟ್ಟಿದೆ.